ಹಾಯ್ ಫ್ಯಾಬ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನ್ವಿತಾ ಆಚಾರ್ಯ ಮಿನಿ ವ್ಲಾಗ್. ಇದು ನಿಮ್ಮ ಕೋಲಾರಿನ ಹುಡುಗಿ. ಸೊ ಇವತ್ತು ನಾನು ಈ ರೀತಿ ರೆಡಿಯಾಗಿ ಹೊರಗಡೆ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ರೋಡ್ ನೋಡಿದ ತಕ್ಷಣ. ಎಸ್, ನಾನು ಹೋಗ್ತಾ ಇರೋದು ಕೋಲಾರ ಕಡೆಗೆ. ಬಿಕಾಸ್ ಆಫ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ನಾನು ದೇವಸ್ಥಾನಕ್ಕೆ ಹೋದಾಗ ನನಗೆ ದರ್ಶನನೇ ಸಿಗ್ತಾ ಇರಲಿಲ್ಲ 2 ವೀಕ್ಸಿಂದ ಅಂತ. ಸೊ ಈ ಸತಿ ಹೋದಾಗ ನನಗೆ ತಾಯಿ ದರ್ಶನವೂ ಸಿಕ್ತು, ನನ್ನ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಉತ್ತರನೂ ಸಿಕ್ತು. ಬಿಕಾಸ್ ಆಫ್ ದಿಸ್ ಐ ವಾಸ್ ಫೀಲಿಂಗ್ ವೆರಿ 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 ಗುಡ್. ಸೊ ತುಂಬ ಖುಷಿ ಆಯಿತು. ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬಾವಿ ಇದೆ. ಸೊ ಈ ಬಾವಿದ ಇತಿಹಾಸ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಕೇಳ್ತಾ ಇದ್ರೆ ತುಂಬ ಕೇಳ್ತಾನೇ ಇರಬೇಕು ಅನ್ನೋಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದನ್ನೆಲ್ಲ ನಾನು ನೋಡಿಕೊಂಡು ಅಲ್ಲಿ ದೇವಸ್ಥಾನದ ಹತ್ರನೇ ಒಂದು ಅಂಗಡಿ ಇತ್ತು. ಅಲ್ಲಿ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಿದ್ದು ಎಲ್ಲ ವಸ್ತುಗಳು ಸಿಗುತ್ತೆ. ಸೊ ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಿದ್ದು ಐಟಮ್ಸ್ ಎಲ್ಲ ತಿನ್ನಬೇಕು ಅಂತ ಆಸೆ ಆದಾಗ ಪಕ್ಕ ಅಲ್ಗೋದಾಗಂತೂ ಮಿಸ್ ಮಾಡ್ದಿರೋ ತಗೊಬರ್ತೀನಿ. ನೋಡಿ ಎಷ್ಟು ತಿಂಡಿ ಇದೆ. ಇಷ್ಟೆಲ್ಲ ಸೇರಿ 40 ರೂಪಾಯಿ ಆಗಿದ್ದು ಗೊತ್ತಾ ನಿಮಗೆ? ಇಷ್ಟೆಲ್ಲ ತಿಂಡಿನ ನಾವು ಬ್ಯಾಂಗ್ಳೂರಲ್ಲಿ ತಿನ್ನಬೇಕು ಅಂದರೆ ಅಫ್ಕೋರ್ಸ್ ಈ ಥರ ತಿಂಡಿ ಅಲ್ಲ, ಬೇರೆ ತಿಂಡಿ ಎಲ್ಲ ತಿನ್ನಬೇಕು ಅಂದರೆ ಎಷ್ಟು 100 ಸಾವಿರ ಇಟ್ಟು ಬರ್ತೀವಿ ನಾವು. ಬಟ್ ಆ ಚಿಕ್ಕ ಚಿಕ್ಕ 1 ರೂಪಾಯಲ್ಲಿ ತಿನ್ನೋ ಖುಷಿ ಇದೆಲ್ಲ, ಅದು ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ಅಲ್ಲಿಂದ ನಾನು ನಮ್ಮ ಅಜ್ಜಿ ಇಬ್ಬರು ಬಸ್ ಸ್ಟಾಪಿಗೆ ಬಂದು ಕಾಯ್ತಾ ಇದ್ವು ಬಸ್ಸಿನ ಕಡೆ. ಆ್ಯಂಡ್ ಅಲ್ಲೇನೋ ಅಜ್ಜಿ ನನಗೆ ಎಲೆ ಬೇಕು ಅಂತ ಅಂದರು. ಅದು ಏನೆಲೆ ಅಂತ ನನಗೆ ಎಕ್ಸಾಕ್ಟ್ಲಿ ನನಗೆ ಗೊತ್ತೇ ಇಲ್ಲ ಅದು. ಬಟ್ ಅವರಿಗೆ ಅದೇನೋ ಅದನ್ನು ಬೇಯಿಸ್ಬಿಟ್ಟು ಅಥವಾ ಅದನ್ನು ಬಿಸಿ ಮಾಡಿಬಿಟ್ಟು ನೋವಿರೋ ಕಡೆ ಇಟ್ಕೊಂಡ್ರೆ ಆ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತಾರೆ. ಅಲ್ಲಿ ಅದನ್ನು ಕಿತ್ಕೊಂಡು ಬಸ್ ಸ್ಟಾಪ್ ಕಡೆ ಬಂದು ನಾನು ಬಸ್ ಹತ್ತಿ ಯಾಕೋ ಮಜ್ಜಿಗೆ ಕುಡಿಬೇಕು ಅನ್ನಿಸ್ತು. ಸೊ ಮಸಾಲ ಮಜ್ಜಿಗೆನ ಕುಡ್ಕೊಂಡು ತಿಂದೆ. ಬಟ್ ನಾವು ಕುತ್ಕೊಂಡಿದ್ದಿದ್ದು ಬಸ್ ಅಂತೂ ಮೂವ್ ಆಗಲಿಲ್ಲ, ಪಕ್ಕದಲ್ಲಿರೋ ಬಸ್ ಮೂವ್ ಆಗಿಬಿಡ್ತು. ಅದನ್ನೇ ನಾನು ನೋಡ್ತಾ ಇದ್ದೆ ಆ ಕಡೆಗೆ. ಯಾಕೋ ಬಸ್ಗೆ ಹತ್ತಿದ ತಕ್ಷಣ ಸಖತ್ ನಿದ್ದೆ ಎಳಿತಾ ಇತ್ತು, ತುಂಬ ಟಯರ್ಡ್ ಕೂಡ ಅನ್ನಿಸ್ಬಿಡ್ತು. ಯಾಕಂದರೆ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು. ಅಲ್ಲೆಲ್ಲ ಓಡಾಡ್ಕೊಂಡು ಬರೋಷ್ಟೊತ್ತಿಗೆ ಟಯರ್ಡ್ ಆಯಿತು. ಮತ್ತು ಹೊಸಕೋಟೆಗೆ ಬಂದು ಇಳ್ಕೊಂಡು ಅಲ್ಲಿಂದ ನಮ್ಮೂರಿಗೆ ಬಸ್ ಹತ್ತಿದೆ. ಫುಲ್ಲು ನಿದ್ದೆ ಎಳಿತಾ ಇತ್ತು, ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಬಸ್ ಇಳಿದು ಮನೆ ಕಡೆ ಬಂದಿದ್ದ ತಕ್ಷಣ ಮಳೆ ಪಟ್ ಅಂತ ಬಂದ್ಬಿಡ್ತು. ಸೊ ಅಷ್ಟೊಂದೇನು ನಂದಿಲ್ಲ. ಮತ್ತು ಮನೆಗೆ ಬಂದು ನಾನು ಈ ರೀತಿ ರೆಡಿಯಾಗಿ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡೆ.